ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಎಷ್ಟು ಹೇಳಿದ್ರು ಕೇಳಲಾಗ್ಯಾರ್ರಿ. ಬಾಯಿ ಮುಚ್ಕೊಂಡು ಕುಂದ್ರಿ ಅಂದ್ರೆ ಕುಂದ್ರಲಾಗ್ಯಾರ ಯಾರು. ನಾಯಕತ್ವ ಬದಲಾವಣೆ ವಿಚಾರ ಸಿಎಂ ಕುರ್ಚಿ ಗದ್ದಲೆ ಅದೈತ್ ನೋಡ್ರಿ. ಎಚ್.ಸಿ. ಮಹದೇವಪ್ಪನವರು ಬಾಲಾನೇ ನಾಯಿನ ಅಲ್ಲಾಡ್ಸ್ಬಾರ್ದು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಅದನ್ನ ಕೇಳಿ ಡಿ.ಕೆ. ಸುರೇಶ್ ಅವರು ಯಾರ ಬಗ್ಗೆ ಹೇಳಲಿಕತ್ತಾರ ಅನ್ನೋದು ನನಗೆ ಗೊತ್ತಿಲ್ಲ. ಆದ್ರೆ ಈ ಕಟ್ಟ ಕಾಂಗ್ರೆಸ್ಸಿಗರು ಬೀದಿ ನಾಯಿಗಳೆಲ್ಲ ನಿಯತ್ತಿನ ನಾಯಿಗಳು ಅಂತ ತಿರುಗೇಟ್ ಕೊಡ್ಲಿಕತ್ತಾರ. ಈ ಕಟ್ಟ ಕಾಂಗ್ರೆಸ್ಸಿಗರ್ ಅಂದ್ರೆ ಏನ್ ಹೇಳ್ರಿ, ಮೊದ್ಲಿನಿಂದ ಕಾಂಗ್ರೆಸ್ನಾಗ ಇದ್ದವ್ರು. ಹಂಗಾದ್ರ ಹೊರಗಿಂದ ಬಂದವರು ಬೀದಿ ನಾಯಿಗಳೇನು ಅಂತ ಕೇಳಿದ್ರೆ ಹಂಗೆಲ್ಲ ಹೇಳಲಿಕ್ಕತ್ತಿಲ್ಲ. ಆದ್ರ ಕಟ್ಟ ಕಾಂಗ್ರೆಸ್ಸಿಗರ್ ಏನಿರ್ತಾರಲ್ಲ ಅವರು ಋಣ ತೀರಿಸುವಂತ ವ್ಯಕ್ತಿತ್ವ ಹೊಂದಿರ್ತಾರ. ಬೀದಿ ನಾಯಿಗಳೇ ಇರ್ಲಿ, ಸಾಕಿದ ನಾಯಿಗಳೇ ಇರ್ಲಿ, ಋಣ ತೀರಿಸ್ತಾರ ಅಂತ ಖಡಾಖಂಡಿತವಾಗಿ ಹೇಳಲಿಕ್ಕತ್ತಾರ. ಹೈಕೋರ್ಟ್ ಪದೇ ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ. ಬದಲಾವಣೆ ವಿಚಾರಕ್ಕೂ ಹೈಕೋರ್ಟ್ ಬೀದಿ ನಾಯಿಗಳನ್ನ ಒಳಗಾಕಿ ಅಲ್ಲ, ಈಗ ಸುಮ್ಮನೆ ಬೀದಿಯಲ್ಲಿ ಮಾತಾಡೋದೆಲ್ಲ ಭಯ ಮುಗಿಸ್ಬೇಕು ಅಂತ ನನ್ಗೆ ಗೊತ್ತಿಲ್ಲ. ನಾನು ಹೈಕೋರ್ಟ್ ಹೇಳಿದ್ದೆ, ನೀವ್ ಹೆಂಗೆ ಹೇಳ್ತಾರೆ ಐ ಡೋಂಟ್ ನೋ. ಕಂಪ್ಯಾರಿಸಮ್ ಅಲ್ಲಿ ನಾಯಿ ಕೇಳೋದ್ರಲ್ಲಿ ಇವರು ಅದಕ್ಕೆ ಕೇಳಿದ್ರು. ಕಟ್ಟ ಕಾಂಗ್ರೆಸ್ಸಿಗರೆಲ್ಲರೂ ಕೂಡ ನಿಯತ್ತಿನ ನಾಯಿಗಳೇ ಹೊರತು ಬೀದಿ ನಾಯಿಗಳಲ್ಲ. ನಾನು ಹೇಳಿಲ್ವಲ್ಲ ಹಂಗಂತ. ಕಟ್ಟ ಕಾಂಗ್ರೆಸ್ಸಿಗರು ನಾಯಿಗಳಲ್ಲ. ಯಾವತ್ತೂ ಕೂಡ ಋಣವನ್ನ ತೀರಿಸುವಂತ ಋಣನ ಇಟ್ಕೊಂಡು ತೀರಿಸುವಂತ ವ್ಯಕ್ತಿತ್ವವನ್ನ ಇಟ್ಕೊಂಡಿರ್ತಕ್ಕಂಥ ನಾಯಿಗಳು. ಅದು ಬೀದಿ ಇರ್ಬೋದು, ಸಾಕಿರೋದಿರ್ಬೋದು. ಯಜಮಾನನಿಗೆ ಯಾವತ್ತೂ ಕೂಡ ಋಣ ತೀರಿಸ್ತದೆ. ತಗೊಳ್ರಿ, ಅಕಸ್ಮಾತ್ ಏನರೇ ನಾಯಿಗಳಿಗೂ ಬೊಗಳುದನ್ನ ಬಿಟ್ಟು ಮಾತಾಡ್ಲಿಕ್ಕೆ ಬರ್ತಿತ್ತು ಅಂತಂದಿದ್ರ ಕಾಂಗ್ರೆಸ್ ಸರ್ಕಾರಕ್ಕಿರುವಂತಹ ಅಧಿಕಾರ ನಾಯಿಗಳಿಗೂ ಇರ್ತಿತ್ತು ಅಂತಂದ್ರ ಒಳ್ಳೆ ಕಾಂಗ್ರೆಸ್ ನಾಯಕರ ಮ್ಯಾಲ ನಾಯಿಗಳು ಕೇಸ್ ಜಡಿತಿದ್ವು. ನೀವು ಬೇಕಾದ ಜಗಳ ಆಡ್ಕೊಡ್ರಿ, ನಮ್ಮನ್ಯಾಕ್ ನಡು ತರ್ತೀರಿ ಅಂತ ಹೇಳಿ ಮಾನ ನಷ್ಟ ಮೊಕದ್ದಮೆನೆ ಹಾಕ್ಬಿಡ್ತಿದ್ರು ನೋಡ್ರಿ. ಹೌದಿಲ್ ಹೇಳ್ರಿ, ನೀವು ಕಮೆಂಟ್ ಮಾಡಿ ತಿಳಿಸ್ಬೇಕು ನನಗೆ ಇದಕ್ಕ. ಅಲ್ಲ, ಹೀಗ ಬೀದಿ ನಾಯಿ, ಸಾಕಿದ ನಾಯಿ ಅಂತ ಜಗಳ ಆಡೋದಕ್ಕಿನ ಬಾಯಿ ತಪ್ಪಿ ಏನೇನೋ ಮಾತಾಡ್ತಾರ ನೋಡ್ರಿ, ಅದ ಬೆಟರ್ ಅನಿಸ್ತೈತಿ. ಮಂದಿಗೆ ಒಂದ್ ಸ್ವಲ್ಪ ಎಂಟರ್ಟೈನ್ಮೆಂಟ್ ಸಿಗತೈತಿ. ಇವತ್ತು ನಾ ಅಂತೂ ಬಾಯಿ ತಪ್ಪಿ ಮಾತಾಡಿದಂತ ಒಂದಷ್ಟು ಮಂದಿದ ಸ್ಪೆಷಲ್ ಸೀರೀಸ್ ತಗೊಂಡ್ ಬಂದಿನಿ. ಒಂದರ್ಕಿನ ಒಂದು ಭಾರಿ ಯಾವ ನೋಡ್ಕೋತ ಹೋರಿ ನೀವು. ಇದಂತೂ ಫುಲ್ ಫ್ರೆಶ್. ನಿನ್ನೆ ಅಷ್ಟೇ ಹೇಳಿದ್ದೆ, ಭೀಮಣ್ಣ ಖಂಡ್ರೆ ಅವ್ರ ಬದಲಿಗೆ ಅವ್ರ ಮಗ ಇನ್ನ ಬದುಕುಳಿದಿರುವಂತ ಮಂತ್ರಿ ಈಶ್ವರ ಖಂಡ್ರೆ ಅಲ್ಲೇ ಸ್ಟೇಜ್ ಮೇಲಿದ್ರು. ಅವ್ರಿಗೆ ಶ್ರದ್ಧಾಂಜಲಿ ಅರ್ಪಿಸ್ಬಿಟ್ರು ಸಿದ್ದರಾಮಯ್ಯನವರು. ಈಶ್ವರ ಖಂಡ್ರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ, ಈಶ್ವರ ಖಂಡ್ರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತಕ್ಕಂಥ ಸಂತಾಪ. ಸಾರಿ, ನಮಗೆ ಈಶ್ವರ್ ಖಂಡ್ರೆ ಅಂತ ಹೇಳಿ ಅವ್ರು ನನ್ನ ಸಂಪುಟದಲ್ಲಿ ಸಚಿವರಾಗಿದ್ದಾರಲ್ಲ, ಈಶ್ವರ್ ಖಂಡ್ರೆ ಅವರು ಅಂತ ಹೇಳಿ ಭೀಮಣ್ಣ ಖಂಡ್ರೆ ಅವರು ಹೇಳಿ ಹೆಸರು ಹೇಳಿದ್ರ ಬದಲು ಅವ್ರ ಮಗ ಅಲ್ವಾ, ಭೀಮಣ್ಣ ಖಂಡ್ರೆ ಅವ್ರ ಮಗ ಅಲ್ವಾ ಈಶ್ವರ್ ಖಂಡ್ರೆ ಅವರು. ಹಿಂಗ ಒಬ್ರ ಹೆಸರು ಬದಲಿಗೆ ಮತ್ತೊಬ್ರ ಹೆಸರು ಬಾಯಿ ತಪ್ಪಿ ಹೇಳುದಂತೂ ಇರ್ಲಿ ಬಿಡ್ರಿ. ಮೊದಲನೇ ಸಲ ಏನ್ ಅಲ್ಲಿದ್, ಇದು ಬಹಳ ಸಲ ಆಗೈತಿ. ಇಲ್ಲಿ ನೋಡ್ರಿ, ಈಗ ಪ್ರಕಾಶ್ ರಾಠೋಡ್ ಹೋಗಿ ಪ್ರಕಾಶ್ ಹುಕ್ಕೇರಿ ಆಯ್ತು. ಮೇಲ್ಮನೆಯ ಸದಸ್ಯರಾದಂತ ಶ್ರೀ ಪ್ರಕಾಶ್ ಹುಕ್ಕೇರಿ ಅವರೇ, ಪ್ರಕಾಶ್ ರಾಥೋಡ್ ಅವರೇ, ಎಲೆಕ್ಷನ್ ಕ್ಯಾಂಪೇನ್ಗೆ ಹೋಗಿದ್ನಲ್ಲ ರಾಥೋಡ್ ಅವರೇ. ಬರೇ ಹೆಸರಷ್ಟೇ ಅಲ್ರಿ, ಪಾಪ ಬಾಯಿ ತಪ್ಪಿ ಮನಸ್ಸಿನ ಮಾತು ಹಂಗ ಹೊರಗೆ ಬಂದಿದ್ ಹೆಂಗ್ ಗೊತ್ತಾ? ತಮ್ಮದೇ ಕಾಂಗ್ರೆಸ್ ಪಕ್ಷಕ್ಕೆ ತಾವೇ ಛೀಮಾರಿ ಹಾಕಿದ್ದು ಆಯ್ತು. ಸಾರಿ ಕೇಳಿದ್ರ ಅದೇನು ಹೋಗ್ತೈತೇನ್? ಈ ಕೇಂದ್ರದ ಕಾಂಗ್ರೆಸ್ ಸರ್ಕಾರ FCI ನವ್ರಿಗೆ ಹೇಳಿ ಅಕ್ಕಿ ಕೊಡಬಾರ್ದಾಗ ಮಾಡಿದ್ರು, ಇದರಲ್ಲಿ ರಾಜಕೀಯ ಮಾಡಿದ್ರು. ಸಾರಿ, ಬಿಜೆಪಿ ಸರ್ಕಾರ. ಸಾರಿ. ನಾವು ಅಂದ್ರೆ ಮೀಡಿಯಾದವರು ಕಡಿ ಪಕ್ಷ ರಾಹುಲ್ ಗಾಂಧಿಯನ್ನ ಏನಂತೀವಿ, ರಾಜಕೀಯದಾಗ ಇರಬಾರ್ದಾಗಿತ್ತವ್ರು. ಈ ಅಡಿಗೆ ಅದು ಟ್ರೈ ಮಾಡಿದಾಗ ಅಡಿಗೆ ಭಟ್ಟ ಆಗ್ಬೇಕಾಗಿತ್ತು, ಅಥವಾ ತಪ್ಪು ಬೆಪ್ ಮಾತಾಡಿ ನಗಸ್ದಾಗ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗಿರ್ಬೇಕಾಗಿತ್ತು ಅಂತ ಛೇಡ್ಸಿದ್ದೈತಿ, ಮಜಾಕ್ ಮಾಡಿದ್ದೈತಿ. ಆದ್ರ ದುರಂತ ಅಂದ್ರ ಇವರದೇ ಪಕ್ಷದ ದೊಡ್ಡ ನಾಯಕರು ಅದೆಷ್ಟೋ ಸಲ ಬಾಯಿ ತಪ್ಪಿ ರಾಹುಲ್ ಗಾಂಧಿ ಅವರ ಹೆಸರು ಹೇಳಿ ಅವ್ರ ಮಾತನಾಗೆ ರಾಹುಲ್ ಗಾಂಧಿ ಅವರನ್ನ ಸಾಯಿಸ್ಯಾರ್ರಿ. ಬಹಳ ಸಲ ಕೊಂದ್ ಬಿಟ್ಟಾರ. ಬೇಕಾದ್ರೆ ಸಿದ್ದರಾಮಯ್ಯನವ್ರ ಮಾತು ಕೇಳ್ರಿ. ಒಂದು ವೇಳೆ
ರಾಹುಲ್ ಗಾಂಧಿಯವರ ಹತ್ಯೆ ಆಗೋದಕ್ಕಿಂತ ಚುನಾವಣೆ ನಡೆದಿದ್ರೆ ಕೊಪ್ಪಳ 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 ಸಾರಿ ರಾಹುಲ್ ಗಾಂಧಿಯವರ ರಾಜೀವ್ ಗಾಂಧಿಯವರ ಹತ್ಯೆ ಆಗೋದಕ್ಕಿಂತ ಮುಂಚಿತವಾಗಿ ನಾನು ರಾಜೀವ್ ಗಾಂಧಿ ಅಂತಲೇ ಹೇಳ್ತಿದ್ದದ್ರಿ, ನೀವು ಮಧ್ಯ ಯಾಕೆ ಇದು ಮಾಡಿದ್ರಿ? ರಾಜೀವ್ ಗಾಂಧಿಯವರ ಹತ್ಯೆ ಆಗೋದಕ್ಕಿಂತ ಮುಂಚಿತವಾಗಿ ಚುನಾವಣೆ ನಡೆದಿದ್ರೆ ನಾನೇ ಗೆಲ್ತಿದ್ದೆ ಅಲ್ವಾ? ಇನ್ನು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ರಾಜೀವ್ ಗಾಂಧಿ ಬದಲಿಗೆ ರಾಹುಲ್ ಗಾಂಧಿ ಅಂತನ ಹೇಳ್ತಾರೆ ಎಷ್ಟು ಸಲ ಆದ್ರೂ. इस देश को एक रखना, इसीलिए इंदिरा गांधी जी ने अपनी जान दी। राहुल गांधी जी ने इस देश को एक रखने के लिए गोलियां खाई और उनकी शरीर के टुकड़े टुकड़े हो गए। एक टुकड़ा यहां गिरा, एक टुकड़ा वहां गिरा, और वो जमा कर लाकर उनका अग्नि संस्कार किया। है कोई आपके पास ऐसा आदमी? आज भी एक आदमी कन्याकुमारी से लेकर कश्मीर तक लोगों के हालत पूछने के लिए चलता है, उसका मजाक उड़ाते हो। अरे तुम तो कुछ नहीं कर सकते। जो आज जो फैमिली देश के लिए लड़ रही है, ಅದು ಯಾವಾಗ್ಲೂ ಒಂದು ಸಲ ಅಲ್ರಿ ಮತ್ತ ರಾಜೀವ್ ಗಾಂಧಿ ಬದಲಿ ರಾಹುಲ್ ಗಾಂಧಿ ಹೆಸರು ಬಾಯಿ ತಪ್ಪಿ ಹೇಳ್ಕೋತೇ ಇರ್ತಾರ. ಬೇಕಾದ್ರೆ ನೋಡ್ರಿ ನೀವು ಅದೇ ಡೈಲಾಗ್ ಬ್ಯಾರೆ ಕಾಸ್ಟ್ಯೂಮ್ ಬ್ಯಾರೆ ಲೊಕೇಶನ್ ನಾಗ ರಿಪೀಟ್ ಮಾಡ್ಯಾರ. देश को एकता रखने के लिए श्रीमती इंदिरा गांधी जी अपनी जान दी, राहुल गांधी जी अपना जान दिए, उनके शरीर के टुकड़े टुकड़े हो गए। ನೋಡ್ರಿ ಯಾವಾಗೋ ಒಂದ್ ಸಲ ಅಂದ್ರ ಪರವಾಗಿಲ್ಲ, ಹೋಗ್ಲಿ ಬಿಡು, ಬಾಯಿ ತಪ್ಪ ಬಂದಿರಬಹುದು ಅಂತ ಅನ್ಬಹುದೇನೋ. ಆದ್ರ ಮತ್ತ ರಾಹುಲ್ ಗಾಂಧಿ ಅವರಿಗೆ ತಮ್ಮ ಮಾತನೆಗೆ ಸಾಯಿಸ್ಲಿಕ್ಕತ್ತಾರಂತಲ್ಲ ಖರ್ಗೆ ಅವರು. ಬಹುಶಃ ನನಗನಿಸ್ತದ ಒಳಗೊಳಗೆ ಅವ್ರಿಗೆ ಅಷ್ಟು ಸಿಟ್ಟು ರೋಷ ವೇಷ ಉಕ್ಕಿ ಹರಿತಿರಬಹುದು. ಯಾಕೆ ಹೇಳ್ರಿ, ಸೋನಿಯಾ ಗಾಂಧಿ ಆಗಿರ್ಬಹುದು, ರಾಹುಲ್ ಗಾಂಧಿ ಅವ್ರಾಗಿರ್ಬಹುದು, ಖರ್ಗೆ ಸಾಹೇಬ್ರನ್ನ ಸಾರ್ವಜನಿಕ ಕಾರ್ಯಕ್ರಮದಾಗ ಹೆಂಗ ನಡೆಸ್ಕೋತಾರಂತ ನೋಡಿದಿಲ್ಲ ನೀವೇ? ಯಾರಿಗಾದ್ರೂ ಇಂಥದೆಲ್ಲ ನೋಡಿದ್ರ ಸಿಟ್ಟು ಬರ್ತೈತಿ, ಮನಸ್ಸಿಗೂ ಹತ್ತೈತಿ ನೋಡ್ರಿ. राष्ट्रीय कांग्रेस के सम्मानित अध्यक्ष आदरणीय मल्लिकार्जुन खड़गे साहब से कि वो आए और अपना आशीर्वाद हमें दें। राहुल जी ने ये कहा कि वो पहले बोलेंगे और आपसे अपनी बात रखेंगे। आदरणीय राहुल गांधी जी, ಇನ್ನು ನಾ ಅವಾಗ್ಲೇ ಹೇಳ್ದಂಗ ರಾಹುಲ್ ಗಾಂಧಿ ಬಗ್ಗೆ ಎಲ್ಲಾರು ಮಾತಾಡ್ತಾರ. ಈಗೊಬ್ರು ಜೈ ಮದಾನ್ ಅಂತ ಹೇಳಿ, ಇವರು ಭಾರತೀಯ ಜ್ಯೋತಿಷಿನೂ ಹೌದು, ಸಲಹೆಗಾರರು ಹೌದು, ಒಂಥರ ಮೋಟಿವೇಶನಲ್ ಸ್ಪೀಕರು ಹೌದು, ಲೇಡಿ ಆಫ್ ಫಾರ್ಚೂನ್ ಅಂತಾರಂತಂದ್ರ ಅದೃಷ್ಟದ ಮಹಿಳೆ. ಇವರು ರಾಹುಲ್ ಗಾಂಧಿ ಬಗ್ಗೆ ಬಹಳ ಚಂದ ಹೇಳ್ಯಾರ. ರಾಹುಲ್ ಗಾಂಧಿ ಇಷ್ಟಾನೇ, ಆದ್ರ ರಾಂಗ್ ಪ್ರೊಫೆಷನ್ ಹೋಗ್ಯಾರ ಅನ್ನೋದು ಅವ್ರ ಹೇಳಿಕತ್ತಾರ. ಬಹಳಷ್ಟು ಸಲ ನಾವು ಹೇಳ್ತಿದ್ವಿ, ಈಗ ಅವ್ರು ನಮಗ್ ಸಾಥ್ ಕೊಟ್ಟಾರ ನೋಡ್ರಪ್ಪ. ಈ ನಮ್ ಬೆಂಗಳೂರಾಗ ಉತ್ತರ ಭಾರತೀಯರು ಆಗಿರ್ಬೋದು, ನಾರ್ತ್ ಈಸ್ಟ್ ಒಟ್ಟಿ ಯಾರು ಬೇರೆ ಬೇರೆ ರಾಜ್ಯದಿಂದ ಬರ್ತಾರ ನೋಡ್ರಿ, ಇಲ್ಲೇ ಝಾಂಡಾ ಊರಿ ಇಲ್ಲಿನ ರೂಲ್ಸ್ಗಳಿಗೆ ಕಿಮ್ಮತ್ ಕೊಡ್ಲಾರ್ದೆ ಉಡಾಫೆ ಮಾತಾಡಿ ವಿಡಿಯೋ ಮಾಡೋ ಚಟ ಬಹಳ ಮಂದಿಗೆ ಇರ್ತೈತಿ. ಇಲ್ಲೊಬ್ಬ ಹೆಣ್ಮಗಳು ನೋಡ್ಬೇಕು ನೀವು, ಕಬ್ಬನ್ ಪಾರ್ಕ್ನಾಗ ಹಾಕಿರೋ ಬೋರ್ಡ್ ತೋರಿಸಿ ಅವ್ರ ಏನೋ ತಪ್ಪ ಹಾಕ್ಯಾರ, ಇಕ್ಕಿ ಮಾಡಿದ್ದೆ ಸರಿ ಅನ್ನೋ ತರ ಉದ್ದಟತನದ ವಿಡಿಯೋ ಮಾಡ್ಯಾಳ. हाय गाइस, चलो मैं तुम्हें एक बोर्ड दिखाती हूँ कबन पार्क में। यहाँ पे इस बोर्ड पे लिखा हुआ है नो अनसीमली बिहेवियर, यू विल बी पीनलाइज्ड। और फोटो देखो क्या बना हुआ है, दो कपल किस कर रहे हैं। जहाँ पे बोर्ड्स लगे रहने चाहिए कि कोई किसी को छेड़े नहीं, कोई किसी के साथ बुली नहीं करे, मारपीट नहीं करे, वहाँ पे दो कपल्स का किस करने पे आपको फाइन किया जा सकता है। ये फोटो कितना गलत है, किसी को छेड़ना या किसी को तंग करना अनसीमली बिहेवियर होना चाहिए, बट यहाँ पे लव करना, अपनी वाइफ या गर्लफ्रेंड को किस करना का मतलब दिया हुआ है अनसीमली बिहेवियर, विच इज सो रॉन्ग। अनसीमली का मिस इंटरप्रिटेशन इससे ज्यादा बड़ा क्या हो सकता है। ಅಲ್ಲ, ಎಲ್ಲಿಂದ ಬರ್ತಾವಂತಿನಿಂಥವು ಬೇರೆ ಬೇರೆ ರಾಜ್ಯದಿಂದ ಇಲ್ಲಿ ಬಂದು ತಮ್ಮ ಬದುಕು ಕಟ್ಕೊಳಕ್ ಬರ್ತಾರ, ರೊಕ್ಕ ಗಳಿಸ್ಲಿಕ್ಕೆ ಬರ್ತಾರ. ಅದೆಷ್ಟೋ ವರ್ಷಗಳಿಂದ ಇಲ್ಲೇ ಇದ್ರೂ ಸಹಿತ ಕನ್ನಡ ಕಲಿಯೋ ಗೋಜಿಗೂ ಹೋಗೋದಿಲ್ಲ. ಅದರ ಜೊತೆಗೆ ಇಂಥ ಅರಿಷ್ಟ ಕೆಲಸಗಳು ಬೇರೆ. ಇಂಥವ್ರನ್ನ ಮೊದಲ ಬೆಂಗಳೂರಿಂದ ಓಡಿಸ್ಬೇಕು ನೋಡ್ರಿ.
ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.